BRL ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಾನು BRL ಸರ್ ಫೋನ್ ಮಾಡಿ ಈ ಒಂದು ಕಾರ್ಯಕ್ರಮ 5ನೇ ಇಂದ ನಡೆಸ್ತಾ ಇರುವಂಥ ಕಾರ್ಯಕ್ರಮ ಬನ್ನಿ ಅಂದರು. ಖಂಡಿತ ಬರ್ತೀನಿ ಸರ್ ಅಂದೆ. ಆದರೆ ಈ ಇನ್ವಿಟೇಷನಲ್ಲೂ ನನ್ನ ಹೆಸರಿರೋದ್ರ ಬಗ್ಗೆ ನನಗೆ ಇದು ಗೊತ್ತಿರಲಿಲ್ಲ. ಅಂದರೆ ವೇದಿಕೆ ಕರೀತಾರೆ ಅಂತ ಕಲ್ಪನೆ ಇರಲಿಲ್ಲ. ನನಗೊಂದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅನ್ನೋ ಹಾಗೆ ನಾವೆಲ್ಲ ಚಿಕ್ಕಂದಿನಿಂದ ಆರಾಧಿಸ್ತಾ ಬಂದಿರುವ, ಪ್ರೀತಿಸ್ತಾ ಬಂದಿರುವ ಎಲ್ಲ ಹಿರಿಯರು ವೇದಿಕೆಯಲ್ಲಿದ್ದಾರೆ. ಆ ವೇದಿಕೆಯಲ್ಲಿ ನನಗಿಂತ ಕಿರಿಯನಿಲ್ಲ ಅಂತ ನಾನು ಇದ್ದೀನಲ್ಲ, ಇದು ಭಾಗ್ಯವೇ ಸರಿ ಅಂತ ಭಾವಿಸ್ತೀನಿ. ನಮಗೆ ಒಂಥರ ಅಮೂರ್ತ ಮೇಷ್ಟ್ರುಗಳು, ಅದೃಶ್ಯ ಮೇಷ್ಟ್ರುಗಳು ಅಂದರೆ HSV ಅವರು, BRL ಅವರು, ಲಕ್ಷ್ಮೀನಾರಾಯಣ ಭಟ್ರು, ಹೀಗೆ ಕವಿ ಪರಂಪರೆ ಅಡಿಗರಾಗಲಿ ಎಲ್ಲ ಕವಿ ಪರಂಪರೆ, ವಿಶೇಷವಾಗಿ ಭಾವಗೀತೆಯ ಲೋಕದ ಎಲ್ಲ ಭಾವಗೀತೆಯ ಕವಿಗಳು ಅಂತಲೇ ಕರಿತೀನಿ. ಇದು ಒಂದು ಭಾಗ ಆದರೆ ಸಿನಿಮಾದಲ್ಲಿ ಹಂಸಲೇಖ ಸರ್. ಸೊ ಇವರೆಲ್ಲ ನಮಗೆ ನಮ್ಮನ್ನು ಪಾಠ ಹೇಳಿಕೊಟ್ಟವರು, ಕನ್ನಡವನ್ನು ಹೇಳಿಕೊಟ್ಟವರು, ಕನ್ನಡ ಯೋಚನಾ ಲಹರಿಯನ್ನು, ನಮ್ಮ ಯೋಚನಾ ಲಹರಿಯನ್ನು ವಿಸ್ತರಿಸಿದಂತಹ ವರ್ಗ ಇವರೆಲ್ಲ ಗುರುಗಳು. ಈ ಎಲ್ಲ ಗುರು ಸಮಾನರು. ನಾನು ಕಾಲೇಜಿನ ದಿನಗಳಲ್ಲಿ ನಮಗೆ ಏನು ನಮ್ಮ ಪಠ್ಯ ಪುಸ್ತಕದ ಆಚೆ ಬೇರೆ ಪುಸ್ತಕಗಳನ್ನು ಓದ್ತಾ ಪರಿಚಯ ಆದ ಅನೇಕ ಕವಿಗಳು. ಆ ಸಾಲಿನಲ್ಲಿ ಹಾಗೆ ಭಾವಗೀತೆಗಳನ್ನು ಕೇಳುವ ಹೊತ್ತಿಗೆ ನಮ್ಮದೆಲ್ಲ ಒಂದು ಸಮಾನ ಮನಸ್ಕರ ಒಂದು ದೊಡ್ಡ ಪಡೆನೇ ಇತ್ತು ನಮ್ಮ ಕಾಲೇಜಿನಲ್ಲಿ. ನಾವೆಲ್ಲರೂ ಸೇರಿ ಚರ್ಚೆ ಮಾಡ್ತಿದ್ದಿದ್ದು, ಹಾಡ್ತಿದ್ದಿದ್ದು BRL ಅವರ ಹಾಡುಗಳು, HSV ಅವರ ಹಾಡುಗಳು, ರಂಗಗೀತೆಗಳು, ಹೀಗೆ ಸಿನಿಮಾದ ಹೊರತಾಗಿ ಏನೆಲ್ಲ ನಮಗೆ ಸಿಕ್ತಿತ್ತೋ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಆ ಹೊತ್ತಿನಲ್ಲಿ ನಮ್ಮನ್ನು ಬಹಳ 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 ಅಟ್ರಾಕ್ಟ್ ಮಾಡಿದಂಥ ಕವಿಗಳ ಸಾಲಿನಲ್ಲಿ BRL ಅವರು ಬಹಳ ಪ್ರಮುಖರು ನಮಗೆ. ನಾನು ಅವರ ದೊಡ್ಡ ಫ್ಯಾನ್ ಅಂತ ಭಾಳಷ್ಟು ಸಲ ಹೇಳಿದ್ದೀನಿ ಕೂಡ. ನನಗೊಂದು ಖುಷಿ ಏನು ಅಂತಂದರೆ, ಅಲ್ಲಿಂದ ಆಚೆ ಕಾಲೇಜು ದಿನ ಅಥವಾ ನಮ್ಮ ಸಿನಿಮಾದಲ್ಲಿ ಬರೀತಾ ಪರಿಚಯ ಆದಮೇಲೆ, ಹತ್ತಿರದಲ್ಲಿ ಪರಿಚಯ ಆದಮೇಲೆ ಒಂದು ರೀತಿ ಅವರು ಹಿರಿಯ ಮಿತ್ರ ಅಂತಂದರೆ ಅವ್ರು ಕೋಪಿಸ್ಕೋಬಾರ್ದು ನನ್ನನ್ನು. ಅವ್ರು ಹಾಗೆ ನನ್ನನ್ನು ಭಾವಿಸ್ತಾರೆ. ಅದರಿಂದ ಯಾಕೆಂದರೆ ಎಲ್ಲಿದ್ದೀರಿ ಅಂತ ಅವ್ರು ಮಾತಾಡ್ಸೋದ್ರಿಂದ ಹಿಡಿದು ಈ ನಮ್ಮ ಸಭೆಗಳ ಹೊರತಾಗಿ ನಾವೇನು ನನ್ನ ಆಫೀಸಿಗೆ ಬಂದಿದ್ದಾರೆ, ಅಲ್ಲಿ ಕೂತು ಗಂಟೆಗಟ್ಟಲೆ ಕೂತಿದ್ದೀವಿ. ಚರ್ಚೆಗಳು ಅಂದರೆ ಅವ್ರದ್ದು ಎಲ್ಲ ಪದ್ಯಗಳನ್ನು ನಾನು ಹೇಳ್ತಿದ್ರೆ ಅದನ್ನು ಅವ್ರು ಎಂಜಾಯ್ ಮಾಡ್ತಾರೆ ಮತ್ತು ಹಾಡ್ತಾರೆ. ಇದ್ರ ಹೊರತಾಗಿ ನಮ್ಮ ಮಂಜಣ್ಣ ಇದ್ದಾರೆ ಇಲ್ಲಿ, ಅಲ್ಲಿ ಇನ್ನೊಂದು ಸಭೆ ನಡೀತಾರೆ. ನಮ್ಮ ಶಂಕರಣ್ಣ ಅವರು, ಅವರ BRL ಸರ್ ಬ್ರದರ್. ಇದು ಭಾಳ ಇವೆಲ್ಲ ಭಾಗ್ಯ ಅಂತ ಹೇಳ್ತೀನಲ್ಲ, ತುಂಬ ಮನಸ್ಸಿಗೆ ಲೋ ಅನ್ನಿಸ್ದಾಗ, ನಾವು ಯಾವುದೋ ಒಂದು ಸಿನಿಮಾಗಳು ಒತ್ತಡದಲ್ಲೋ ಅಥವಾ ಜೀವನದ ಒತ್ತಡದಲ್ಲಿ ಎಲ್ಲೋ ಒಂದು ಸಣ್ಣ ಲೋ ಅಂತ ಅನ್ನಿಸ್ದಾಗ, ಯಾಕೋ ಬೇಸರ ಆಗ್ತಿದೆ ಅಂತ ಅನ್ನಿಸ್ದಾಗ, ನಾನು ಹೋಗುವ 2-3 ರಸ್ತೆಗಳಿದೆಯಲ್ಲ, ಅದು ಒಂದು ರವಿಚಂದ್ರನ್ ಸರ್, ಒಂದು ಹಂಸಲೇಖ ಸರ್, ಒಂದು ನಮ್ಮ ಎಲ್ಲ BRL ಸರ್ ಅಂತ ಈ ಥರದ ಒಂದು ಕವಿ ಮಿತ್ರರ ಅಥವಾ ಹಿರಿಯ ಕವಿಗಳ ಈ ಸಂಘ ನಮ್ಮನ್ನು ಒಂದು ಎನರ್ಜಿ ಕೊಡುತ್ತೆ. ಈಗ ರವಿ ಸರ್ ಹತ್ರ ಮನೆಗೆ ಸುಮ್ಮನೆ ಹೋಗ್ತೀನಿ, ಮಾತಾಡಿಸ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರ ಜೊತೆ ಮಾತಾಡ್ತಿದ್ರೆ ಅವರು ಯಾವುದೋ ಅವರ ಶಕ್ತಿ, ಅವ್ರು ಮಾಡಿದಂಥ ಸಿನಿಮಾಗಳು, ಪಟ್ಟಂಥ ಮಾಡಿದಂಥ ಸಾಹಸಗಳನ್ನು ಅವ್ರು ಹೇಳ್ತಿದ್ರೆ ಅಥವಾ ಅದ್ರ ಬಗ್ಗೆ ನಾವೇನಾದರೂ ಪ್ರಶ್ನೆ ಮಾಡ್ತಿದ್ರೆ ಅದನ್ನು ಕೇಳುವುದೇ ಒಂದು ಚಂದ ಮತ್ತು ಅಲ್ಲಿಂದ ಒಂದು ಎನರ್ಜಿ ಬರುತ್ತೆ. ಹಂಸಲೇಖ ಸರ್ ಹತ್ರ ಹೋದರೆ ಅಷ್ಟೇ, ಅವರು ಮಾತಾಡ್ತಾ ಎಷ್ಟೊಂದು ವಿಷಯಗಳು, ಎಷ್ಟು ಅಗಾಧವಾದಂಥ ಇದು, ಮತ್ತು ಅವ್ರ ಹಾಡುಗಳನ್ನು ಕೇಳುತ್ತಿದ್ರೆ ಅವೆಲ್ಲ ಎನರ್ಜಿ ಡ್ರಿಂಕ್ಸ್. ಹಾಗೆ BRL ಅವರ ಎಲ್ಲ ಪದ್ಯಗಳನ್ನು ಸುಮ್ಮನೆ ಭಾಳಷ್ಟು ಪದ್ಯಗಳು ನನಗೆ ಕಂಠಪಾಠ. ಇದಕ್ಕೆ ಮೂಲ ಕಾರಣ CH ಅವರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಈ ಸಮಯದಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಮೈಸೂರು ಅನಂತ ಸ್ವಾಮಿ ಅವ್ರನ್ನಾಗಲಿ CH ಅವ್ರನ್ನಾಗಲಿ ನಾವು ನೆನಪು ಮಾಡಿಕೊಳ್ಳೇಬೇಕು. ಅವರ ಮೂಲಕವೇ ಬಹುಶಃ ನಮಗೆ ಇಂಥ ಮುತ್ತುಗಳು ದಕ್ಕಿದ್ದು ಅಂದರೆ ತಪ್ಪಾಗಲಿಕ್ಕಿಲ್ಲ.
ನಾನು ಹೆಚ್ಚು ಮಾತಾಡಲಿಕ್ಕೇನು ಇಲ್ಲ ನನ್ನ ಹತ್ರ. ನನಗೊಂದು ವಿಶೇಷವಾಗಿ ನಾನು ಬೇರೆಲ್ ಸರ್ ಹತ್ರ ಗಮನಿಸಿದ್ದೇನು ಅಂತಂದರೆ, ನವೋದಯದ ನವ್ಯದ ಹೊಸಲಿನಲ್ಲಿ ಬಂದಂಥ ಕವಿಗಳ ಸಾಲಿನಲ್ಲಿ ತುಂಬ ಈ ಇಂಗ್ಲೀಷ್ ಪದಗಳನ್ನು ಸಿನಿಮಾದಲ್ಲಿ ಹಂಸಲೇಖ ಸರ್ ಬಳಸಿದಾಗೆ ಇನ್ನೊಬ್ಬರು ಬಳಸೋಕ್ಕೆ ಸಾಧ್ಯವೇ ಇಲ್ಲ. ಸಿನಿಮಾದಲ್ಲಿ ಅವರು ಇಂಗ್ಲೀಷನ್ನು ಕಮಾನು ಡಾರ್ಲಿಂಗ್ ಅಂತ ಬಳಸೋದ್ರಿಂದ ಅನೇಕ ಉದಾಹರಣೆಗಳಿವೆ. ಹಾಗೆ ನೀಲಿ ನೈಲೆಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ, ಆ ನೀಲಿ ನೈಲೆಕ್ಸ್ ಅನ್ನುವ ಪದವನ್ನು ಎಷ್ಟು ಮ್ಯೂಸಿಕಲ್ ಆಗಿ, ಎಷ್ಟು ಅದ್ಭುತವಾಗಿ ಹೀಗೆ ಹೇಳ್ತಾ ಹೋದರೆ ಅವರು ಎಲ್ಲ ಅನೇಕ ಪದ್ಯಗಳಲ್ಲಿ ಆ ಇಂಗ್ಲೀಷನ್ನು ಕನ್ನಡವೇ ಅನ್ನುವ ಮಟ್ಟಿಗೆ ಅದನ್ನು ಬಳಸಿದಾರಲ್ಲ, ಅದು ನಮ್ಮನ್ನು ಭಾಳ ಬೆರಗಾಗಿಸುತ್ತೆ. ಈ ಕೆಲವು ಅವರ ಪದ್ಯಗಳಲ್ಲಿ ಇನ್ನೊಂದು ಗಮನಿಸಿದ್ದೇನೆಂದರೆ, ಒಂದು ಕಥೆಯ ಹಾಗೆ ಎಲ್ಲೋ ಒಂದು ಸಾಲಿನಲ್ಲಿ ಇಡೀ ಪದ್ಯದ ಇನ್ನೊಂದು ಮುಖ ಅನಾವರಣ ಆಗುತ್ತಲ್ಲ, ಅದು ತುಂಬ ಥ್ರಿಲ್ ಅನಿಸುತ್ತೆ. ಅದರ ಅನೇಕ ಸಾಲುಗಳಿದೆ. ಯಾಕೆಂದರೆ ಹಾ ವೆಂಕಟ ಸುಬ್ಬಿ ಹೆಂಡತಿ ನೆನಪು ತಬ್ಬಿ, ಅಲ್ಲಿ ಅವನು ಹೇಗೆ ಇಡೀ ಹಾಡನ್ನ ಗಂಡಲಿನ ಬರ್ತಾಳೆ, ಇಡೀ ಪದ್ಯದ ಅವನ ವ್ಯಕ್ತಿತ್ವದ ಅನಾವರಣ ಆಗುತ್ತಲ್ಲ ಅದಾಗಲಿ, ಅಥವಾ ಅನೇಕ ಪದ್ಯಗಳಲ್ಲಿ ಒಲವೇ ನೀನೆಲ್ಲಿ ಇನ್ಯಾವ ಹೆಣ್ಣಿನಲ್ಲಿ ಅನ್ನುವ ಎರಡೇ ಪದದಲ್ಲಿ